ಸದ್ಯಕ್ಕೆ ಮಡೇನೂರ್ ಮನು ಅವರ ಕೇಸ್ನಲ್ಲಿ ಅಪ್ಡೇಟ್ ಏನಂದರೆ 2 ವರ್ಷಗಳ ಕಾಲ ಅವರು ವಾಟ್ಸಪ್ ಚಾಟ್ನ ರಿಟ್ರೀವ್ ಮಾಡಲಾಗಿದೆ. ಅವರ ಮೊಬೈಲ್ ಇರ್ಬೋದು ಹಾಗೂ ಆ ಕಡೆ ಸಂತ್ರಸ್ತೆ ಇಬ್ಬರ ಮೊಬೈಲ್ ಸಹ ಪೊಲೀಸರ ವಶಕ್ಕಿರುವಂಥದ್ದು. ಇದರ ನಡುವೆ ಆ ಸಂತ್ರಸ್ತೆ ಯಾಕೆ ಕಲಾವಿದ ಅಪ್ಪಣ್ಣ ಅವರ ಮೇಲೆ ಆರೋಪವನ್ನು ಮಾಡಿ ಆಡಿಯೋನ ರಿಲೀಸ್ ಮಾಡಿದ್ರು ಅನ್ನುವಂಥ ಒಂದು ಪ್ರಶ್ನೆ ಎಲ್ರಿಗೂ ಎದುರಾಗಿತ್ತು. ಆ ಕುರಿತು ಅವರು ಸ್ಪಷ್ಟನೆ ಕೂಡ ಕೊಟ್ಟರು. ಯಾಕೆ ಈ ಸಂದರ್ಭದಲ್ಲಿ ಅಪ್ಪಣ್ಣ ಅವರ ಹೆಸರನ್ನ ಡ್ಯಾಮೇಜ್ ಮಾಡುವಂತಹ ಕೆಲಸ ಮಾಡಲಾಯಿತು ಅನ್ನುವಂಥದ್ದು ಒಂದಷ್ಟು ಅವರ ಅಭಿಮಾನಿಗಳಿರಬಹುದು, ಅವರ ಫಾಲೋವರ್ಸ್ ಕೂಡ ಪ್ರಶ್ನೆಯನ್ನು ಮಾಡಿದ್ರು. ಈ ಕುರಿತು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಇವತ್ತು ಅಪ್ಪಣ್ಣ ಅವರೇ ಸ್ವತಃ ನಮ್ಮೊಟ್ಟಿಗಿದ್ದಾರೆ. ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಅಪ್ಪಣ್ಣ ಅವರೇ, ಈ ವಿಚಾರ ನಿಮಗೂ ಯಾವುದಕ್ಕೂ ಸಂಬಂಧ ಇರಲಿಲ್ಲ, ಬಟ್ ಆ ಒಂದು ಆಡಿಯೋ ಮಾತ್ರ ನಿಮ್ಮನ್ನ ಈ ಕೇಸ್ಗೆ ಎಳ್ತಂತು. ಸೊ ಏನು ಹೇಳ್ತೀರಾ? ಅದೇ ಮೇಡಮ್, ನಾನು ಹೇಳೋದು ಭಾಳ ಸ್ಪಷ್ಟವಾಗಿ, ನಿಮ್ಮ ಮಾಧ್ಯಮಗಳಲ್ಲೇ ನನ್ನ ಆಡಿಯೋನ ಹಾಕಿದ್ರಿ. ನಾನು ನಿಮ್ಮ ಮಾಧ್ಯಮಕ್ಕೆ ಪ್ರಶ್ನೆ ಕೇಳಿದೆ, ಹೋಗಿ ಆ ಯಾವ ಆಡಿಯೋ ರಿಲೀಸ್ ಆಗಿದೆಯಲ್ಲ ಆ ಧ್ವನಿಯ ಒಳಗಿನ ಹೆಣ್ಮಗಳಿದ್ದಾಳೆ, ಜೀವಂತವಾಗಿದ್ದಾಳೆ, ಸಾಕ್ಷಿ ಇದೆ, ಅದು ಹೋಗಿ ನೀವು ಅವ್ರನ್ನ ಕೇಳಿ ಅಂತ ಹೇಳಿದೆ. ನೀವು ಹೋಗಿ ಕೇಳಿದ್ರಿ, ಅವರು ಉತ್ತರ ಕೊಟ್ಟಿದ್ದಾರೆ. ಇದು ತಪ್ಪು, ಅಪ್ಪನ ಪಾತ್ರದಲ್ಲಿ ಏನೂ ಇಲ್ಲ, ಒಂದೇನೂ ಇದ್ರಲ್ಲಿ ತಪ್ಪಿಲ್ಲ, ಸೊ ಒತ್ತಾಯಪೂರ್ವಕವಾಗಿ ಮಾಡಿಸಲಾಗಿದೆ ಅಂತ ಮಾಧ್ಯಮಗಳಲ್ಲಿ ಉತ್ತರ ಕೊಟ್ಟಿದ್ದಾರೆ. ಸೊ ಕ್ಲಿಯರ್ ಆಗಿದೆ. ಹಾಗಾಗಿ ನನ್ನ ಅವರ ಮಧ್ಯೆ ಯಾವುದೂ ಸಂಬಂಧ ಇಲ್ಲ. ಸೊ ಒತ್ತಾಯಕ ಪೂರ್ವಕವಾಗಿ ಈ ಬಂದಿರೋವಂಥದ್ದು ಆಡಿಯೋ ನಿಮ್ಮ ಹೆಸರೇ ಯಾಕೆ ಬಳಸ್ಕೊಂಡ್ರು? ಬೇರೆ ಕಾಮಿಡಿ ಕಿಲಾಡಿಗಳಂದಿದ ತಕ್ಷಣ ಒಂದಷ್ಟು ಕಲಾವಿದರಿದ್ರು, ಅವ್ರ ಹೆಸರು ಬಳಸ್ಕೋಬೋದಿತ್ತು, ನೀವು ಯಾಕೆ ಟಾರ್ಗೆಟ್ ಆದ್ರಿ? ನನಗೆ ಇದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಬಟ್ ನನಗೆ ತಿಳಿದಿರುವಾಗ ಹೇಳೋದು ಅಂದರೆ, ನಾನು ಆಯಮ್ಮನ ಹೇಳಿದಳಲ್ಲಿ ಆ ಮಾಧ್ಯಮದಲ್ಲಿ ಇವೆಂಟ್ಗಳಿಗೆ ಕರಿತಿದ್ದೆ. ನಾನು ಇವೆಂಟ್ಗಳು ಮಾಡ್ತೀನಿ. ಶೋಗಳಿಗೆ ಕರೆದಾಗ ಏನಾಗುತ್ತೆ, ಸಹಜವಾಗಿ ಶೋಗಳಿಗೆ ಬರೋರು. ಹಾಗಾಗಿ ಶೋಗಳಿಗೆ ಬಂದಾಗ ಅಲ್ಲಿ ನಾನು ನನ್ನ ಶೋಗಳಿಗೆ ಹೆಚ್ಚು ಬರ್ತಿದ್ದಿಲ್ಲ ಅಂತ ಅಂದ್ಕೊಂಡು ಅವನು ಇದು 2 ವರ್ಷದಿಂದ ಹೇಳ್ತಾರೆ ನನಗೆ ಒಂದು ಪೊಸಸ್ನೆಸ್ಸಿಗೋಸ್ಕರ ಹಂಗೆ ಮಾಡಿರ್ಬೋದೇನೋ ಅಂತ ಅಷ್ಟೇ ನನಗೊಂದು ಅಭಿಪ್ರಾಯ. ಬಟ್ ಇದ್ರ ಹಿನ್ನೆಲೆ ಏನಂತ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಮೇಡಮ್. ಅವರಿಬ್ಬರು ಸಂಬಂಧದ ಬಗ್ಗೆ ನಾನು ಖಂಡಿತ ನಿಮಗೆ ಕೇಳಕ್ಕೆ ಹೋಗಲ್ಲ. ಆದರೆ ಅದರಲ್ಲಿ ನಿಮಗೆ ಬಳಸಿರುವಂತಹ ಒಂದು ಪದ ಇರ್ಬೋದು, ಕೆಟ್ಟ ದೃಷ್ಟಿನಲ್ಲಿ ನೋಡ್ತಿದ್ರು ನನ್ನ, ಯಾಕೆ? ನಾನು ಅವರು ಉತ್ತರ ಕೊಟ್ಟಿದ್ದಾರೆ, ಅದು ಒತ್ತಾಯಪೂರ್ವಕ ಮಾಡಿಸಲ್ಲ ಆಡಿಯೋ ಅಂತೇಳಿ ಹೇಳಿದಾರಲ್ಲ ಅವರೇ ಮಾಧ್ಯಮದ ಮುಂದೆ. ಅವರೇ ಹೇಳಿದಾರಲ್ಲ ಮೇಡಮ್. ಸರ್, ಒತ್ತಾಯಕ ಪೂರ್ವ ಅಂತ ಹೇಳಿದ್ರೆ ಯಾರು ಒತ್ತಾಯದಿಂದ ಮಾಡಿಸಿರುವಂಥದ್ದು? ಯಾರು ಅವ್ರು ಹೇಳಿದ್ದಾರೆ, ನಿಮ್ಮ ಮಾಧ್ಯಮದಲ್ಲಿ ಹೇಳಿದಾರಲ್ಲ ಮೇಡಮ್, ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ ಅವರು, ಯಾರು ಮಾಡಿಸಿದ್ದಾರೆ, ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದೀನಿ ಅಂತ. ಅಲ್ಲ, ಅವರು ಅಲ್ಲೇ ಹೇಳಿದ್ದಾರೆ ಮೇಡಮ್, ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ. ನಿಮ್ಗೆ ಇದೆ, ತೆಗೆದು ನೋಡಿ ದಯವಿಟ್ಟು ವಿಡಿಯೋ ಕ್ಲಿಪ್ ತೆಗೆದು ನೋಡಿ, ಗೊತ್ತಾಗುತ್ತೆ. ಹಾಂ, ಈಗ ಅದು ಆಡಿಯೋ ಮಾಡಿದ್ದು ಯಾವಾಗ ಅನ್ನೋದಾದರೂ ಏನಾದರೂ ನಿಮಗೆ ಮಾಹಿತಿ ಇದೆಯಾ? ಇಲ್ಲ ಮೇಡಮ್, ನನಗೆ ಮಾಹಿತಿ ಇಲ್ಲ. ಬಟ್ 2 ವರ್ಷದ ಹಿಂದೆ ನನಗೆ ಅವರು ಹಿಂಗೆ ಆಗಿದೆ ಅಂತ ಬಂದಾಗ ನಾನು ಅವ್ರಿಗೆ ಇದು ಮಾಡಬೇಡಿ, ತಪ್ಪು ಅಂತ ಹೇಳಿ ಬುದ್ಧಿ ಹೇಳಿ ಕಳಿಸಿದ್ದೀನಿ. ಇದು ಮಾಡಿ ಗಮನಕ್ಕೆ ಬಂದಿತ್ತು ನನಗೆ. ಬಟ್ ನಾನು ಅದು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಏನೋ ಪಾಪ ಜಗಳ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಮಾಡ್ತಿರ್ಬೋದು ಅಂದ್ಕೊಂಡು ನಾನು ಸುಮ್ಮನಿದ್ದೆ. ಬಟ್ ನನ್ನ ತನಕ ಬಂದಾಗ ನಾನು ಅವ್ರನ್ನೇ ಕೇಳಿ ಅಂತ ಹೇಳಿದ್ರೆ, ನೀವು ಅವ್ರನ್ನೇ ಕೇಳಿದರೆ ಅವರೇ ಉತ್ತರ ಕೊಟ್ಟಿದ್ದಾರೆ. ಸದ್ಯಕ್ಕೆ ಆಡಿಯೋ ರಿಲೀಸ್ ಆದಮೇಲೆ ನಿಮಗೆ ಯಾವ ರೀತಿ ಒಂದು ಅಚ್ಚರಿ ಮೂಡಿಸ್ತು ಅಂತ? ಯಾಕಂದರೆ ಆ ಸಂದರ್ಭದಲ್ಲಿ ನೀವು ಕೂಡ ಆ ಪರಿಸ್ಥಿತಿನಲ್ಲಿ ಇರಲಿಲ್ಲ, ತಾಯಿ ವಿಚಾರದಲ್ಲಿ ಒಂದಷ್ಟು ನೊಂದಿದ್ರಿ, ಈಗಲೂ ಸಹ ಅದೇ ನೋವಲ್ಲಿರುವಂಥದ್ದು. 2 ನೋವುಗಳನ್ನು ಹೇಗೆ ನೀವು ಆ ಸಂದರ್ಭದಲ್ಲಿ ನಿಭಾಯಿಸಿದ್ರಿ ಅಂತ? ಏನು ಮಾಡೋಕ್ಕಾಗಲ್ಲ ಮೇಡಮ್, ನಾವು ಸಾಮಾಜಿಕವಾಗಿ ಕಲಾವಿದರು ಅಂದಾಗ ಒಂದು ನಮ್ಮನ್ನು ಗುರುತಿಸ್ಕೊಂಡಾಗ ಆ ಥರದ್ದು ಕಷ್ಟಗಳು, ನೋವುಗಳು ಬಂದಾಗ ಫೇಸ್ ಮಾಡಬೇಕು. ನಿಂತು ಫೇಸ್ ಮಾಡಿದೆ, ನಾನು ತಾಳ್ಮೆಯಿಂದಿದ್ದೆ. ಅದಕ್ಕೆ ನಮ್ಮೆಲ್ಲ ಮಾಧ್ಯಮದವ್ರಿಗೂ ನಾನು ಎಲ್ಲರಿಗೂ ನಾನು ಕಾಲ್ ಮಾಡಿದಾಗ ಹೇಳಿದ್ದು ಅಂದರೆ, ದಯವಿಟ್ಟು ನೀವು ಅದನ್ನು ಹೋಗಿ ಅವ್ರಿಗೆ ಕೇಳಿ ಅಂತ ಹೇಳಿದ್ದು. ಸೊ ಹಾಗಾಗಿ ನಿಂತು ನನಗೆ ಅವರು 3 ಗಂಟೆಗೆ ಸ್ಟೇಷನಿಂದ ಆಚೆ ಬಂದ ಮೇಲೆ ನಿಮ್ಮ ಮಾಧ್ಯಮಗಳಲ್ಲಿ ನನಗೆ ಸ್ಪಷ್ಟನೆ ಕೊಟ್ಟ ಮೇಲೆ ನಾನು ನಿರಾಳಾದೆ. ಇದಾದಮೇಲೆ ಆಡಿಯೋ ರಿಲೀಸ್ ಆದಮೇಲೆ ಏನಾದರೂ ಅವರು ಮತ್ತೆ ಮಾತಾಡಿದ್ರ ನಿಮ್ಮೊಟ್ಟಿಗೆ, ಈ ಥರ ಆಗಿದೆ, ಕ್ಷಮೆಯನ್ನು ಕೇಳಿದ್ರ, ಹೇಗೆ? ಇಲ್ಲ ಮೇಡಮ್, ನಾನು ಹೇಳಿದ್ನಲ್ಲ, 2 ವರ್ಷದಿಂದ ಅವ್ರು ನನ್ನ ಹತ್ರ ಬಂದು ಕೇಳೋಗಿದ್ರು ಕ್ಷಮೆ. ನಾನು ಆಮೇಲೆ ಮತ್ತೆ ಸಂಪರ್ಕದಲ್ಲಿ ಇಲ್ಲ. ಸೊ ಸರ್, ಈಗ 2 ವರ್ಷದ ಹಿಂದೆ ಬಂದಿದ್ದಾರಲ್ಲ, ಅವರಾಗಲೇ ಬಂದು ಹೇಳಿದ್ರೆ ಈ ರೀತಿ ಒತ್ತಾಯಪೂರ್ವಕವಾಗಿ ನಾನು ಮಾಡಿರೋವಂಥದ್ದು ಆಡಿಯೋ, ಸೊ ಆ ಕುರಿತು ಅವರೇ ಮಾತಾಡಿದ್ರ, ನೀವು ಪ್ರಶ್ನೆ ಮಾಡಿದ್ರ? ಇಲ್ಲ ಮೇಡಮ್, ಅವರೇ ಹೇಳಿದರು, ಏನಂತ? ಹಿಂಗಾಗಿದೆ, ಹಿಂಗೆ ಮಾಡಿಸ್ಬಿಟ್ಟಿದ್ದಾರೆ ನಿನ್ನ ಮೇಲೆ, ಸೊ ಹಾಗಾಗಿ ನನಗೆ ಕ್ಷಮಿಸು, ನನಗೆ ನೀನು ಅನ್ನ ಹಾಕಿದವನು, ಕರೆದು ಕೆಲಸ ಕೊಟ್ಟವನು, ನಾನು ಕಷ್ಟ ಕಾಲದಲ್ಲಿ ನಿಂತವನು, ಸೊ ಈಗ ನಿನ್ನ ಬಗ್ಗೆ ನನಗೆ ಏನದು ನಾನು ಪಾಪ ಪ್ರಜ್ಞೆ ಕಾಡ್ತಾಯಿದ್ದೆ, ನನಗೆ ಹಿಂಗೆ ನೋವು ಮಾಡಿರೋದು, ಸೊ ನನಗೆ ಕ್ಷಮಿಸು ಅಂತೇಳಿ ಕಾಲು ಹಿಡ್ಕೊಂಡು, ನಾನು ಆದಮೇಲೆ ಆಯ್ತು ಬಿಡು, ಕ್ಷಮಿಸಿದ್ದೀನಿ, ಇದನ್ನು ಬಿಟ್ಟು ಮುಂದಕ್ಕೆ ಹೋಗ್ರಿ ಅಂತೇಳಿ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ಏನಂದರೆ ಆ ಥರದ್ದು ಮನಸ್ಸುಗಳಿದ್ದಾಗ ಅವ್ರಿಗೆ ಹಿಂಗೆ ಮಾಡ್ತೀರಿ, ನಾನು ಏನು ಹೇಳೋಕ್ಕಾಗತ್ತೆ ಅವ್ರಿಗೆ? ಅವ್ರಿಗೆ ಮಾಡ್ತಾರಂದ್ರೆ ನಾವು ಮಾಡಬೇಡಿ, ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ಹೇಳ್ತೀವಿ. ಅವ್ರು ಹಂಗೆ ಮಾಡ್ತೀವಿ ಅಂದರೆ ಏನು ಮಾಡೋಕ್ಕಾಗತ್ತೆ? ಮಾಡಿಕೊಡ್ರಪ್ಪ ಅಂತ ಹೇಳೋಕ್ಕಾಗತ್ತೆ, ಅಷ್ಟೇನೇನು ಮಾಡೋಕ್ಕಾಗತ್ತೆ? ನಾನು ಇಷ್ಟು ವರ್ಷದ ನಿಮ್ಮ ಸಿನಿ ಜರ್ನಿ ಇರಬಹುದು, ರಿಯಾಲಿಟಿ ಶೋಗಳನ್ನು ಮಾಡಿದ್ದೀರಾ, ಕಾಂಟ್ರವರ್ಸಿ ಅನ್ನುವಂಥದ್ದು ಯಾವತ್ತೂ ನಿಮ್ಮ ಸುಳಿವು ಕೂಡ ಬರಲಿಲ್ಲ. ಆದರೆ ಈಗ ಈ ಒಂದು ವಿಚಾರದಲ್ಲಿ ಅದೊಂದು ಬೇಸರ ಇದೆಯಾ? ನನ್ನ ಕರಿಯರಲ್ಲಿ ಈ ರೀತಿ ಆಯಿತು ಅನ್ನೋಂಥದ್ದು ಏನಾದರೂ ಬೇಜಾರಿದೆಯಾ ನಿಮಗೆ? ಸಹಜವಾಗಿ ಎಲ್ಲರಿಗೂ ಅದು ಇರುತ್ತೆ ಮೇಡಮ್, ಎಲ್ಲ ಕಲಾವಿದ್ರಿಗೂ ಹಂಗಾಗುತ್ತೆ, ಹಂಗಾದಾಗ. ಬಟ್ ಬಂದಿದೆ ಅಂತೇಳಿ ನಾನು ಅದನ್ನು ಆರೋಪ ತಳ್ಳಿ ಹಾಕಿಲ್ಲ.
ಆರೋಪ ಮಾಡಿದ್ರು ಹೋಗಿ ಕೇಳಿ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ನನಗೆ ಅದು ಆಯಿತು ಅಂಥೇಳಿ ಒಳಗಡೆ ದುಃಖ ಅಂತೂ ಖಂಡಿತ ಇದೆ. ಹಾಗಂಥೇಳಿ ನಾನು ಅದರಿಂದ ಓಡೋಗಿಲ್ಲ, ನಿಂತ್ಕೊಂಡು ಫೇಸ್ ಮಾಡಿದ್ದೀನಿ. ಅಲ್ಲೂ ಕೇಳಿ ಅಂತ ಕೇಳಿದ್ದೀರಿ, ಉತ್ತರ ಕೊಟ್ಟಿದ್ದಾರೆ, ಅದರದೆಲ್ಲ ಮುಗಿದು ಹೋಗಿದೆ ಕತೆ. ಈಗ ಅವ್ರವ್ರ ಕಥೆಯನ್ನು ಸರಿ ಮಾಡ್ಕೋಬೇಕಷ್ಟೆ. ತಾಯಿಗೆ ಏನಾಗಿತ್ತು ಸರ್, ಯಾವಾಗ, ಹೇಗೆ? ಒಂದು 4.5 ತಿಂಗಳಿಂದ ನನ್ನ ತಾಯಿಗೆ ಒಂದು ಹೊಟ್ಟೆ ನೋವು ಅಂತ ಶುರು ಆಯಿತು ಮೇಡಮ್. ನಾವು ಅದು ಕಿಡ್ನಿ ಸ್ಟೋನ್ ಅಂದ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ವಿ. ಆಮೇಲೆ ಗೊತ್ತಾಯಿತು ನಮ್ಮ ತಾಯಿಗೆ ಗರ್ಭಕೋಶ ಕ್ಯಾನ್ಸರ್ ಆಗಿದೆ ಅಂತ. ಸೊ ಗರ್ಭಕೋಶ ಕ್ಯಾನ್ಸರ್ ಆಗಿದೆ ಅಂತೇಳಿ ಅಂದ ತಕ್ಷಣ ಇಮ್ಮಿಡಿಯೇಟ್ ನಾನು ಅವ್ರನ್ನ ಕಿದ್ವಾಯಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದೆ. ಕರ್ಕೊಂಬಂದು ರಿಪೋರ್ಟ್ ಚೆಕ್ ಮಾಡಿದಾಗ ಗೊತ್ತಾಗಿದೆ ನಮ್ಗೆ 3rd ಸ್ಟೇಜಲ್ಲಿದೆ ಅಂತೇಳಿ. 3rd ಸ್ಟೇಜಲ್ಲಿದೆ ಅಂದ ತಕ್ಷಣ ನಾವು ಇಮ್ಮಿಡಿಯೇಟ್ ಆಪ್ರೇಷನ್ ಮಾಡಿಸಿದ್ವಿ. ಎಲ್ಲ ಸರಿಯಾಗಿತ್ತು. ಅವಳಿಗೆ ಕಿಮೋ ಮಾಡಿಸ್ಬೇಕು ಅಂತ ಬಂತು. ನಮಗೆ ಗೊತ್ತಿಲ್ಲ, ಅದು ನಮ್ಮಮ್ಮಂಗೆ 70 ವರ್ಷ ಆಗಿತ್ತು. ಸೊ ಅವಳು ಕಿಮೋ ತಡ್ಕೋತಾರೆ ಅಂದ್ಕೊಂಡಿದ್ದೆ ನಮ್ಮ ತಾಯಿ. ಆಗಲಿಲ್ಲ, ಅವ್ರು ತಡ್ಕೊಳ್ಳಿಲ್ಲ. ಲೂಸ್ ಮೋಷನ್ ಶುರುವಾಗಿ ಒಂದು 4 ತಿಂಗಳಿಂದ ಒದ್ದಾಡಿ ಒಂದು 25 ದಿವಸದ ಹಿಂದೆ ಉಸಿರು ಬಿಟ್ಟರು. ನನಗೆ ಭಾಳ ನೋವಾಗ್ತಿರೋದು ಯಾವ ಕಾರಣಕ್ಕಂದರೆ, ನನ್ನ ತಾಯಿ ನಮ್ಮನ್ನು 70 ವರ್ಷ ಕಷ್ಟ ನೋವು ನಲಿವುಗಳ ಬಗ್ಗೆ ಅರಿವು ಮೂಡಿಸಿ ಒಂದು ಸಂಸ್ಕಾರ ಕೊಟ್ಟು ಸಾಕಿದ ತಾಯಿ ಆರಾಮಾಗಿ ಹೋಗಲಿಲ್ಲಲ್ಲ ನಮ್ಮನ್ನು ಬಿಟ್ಟು. ಭಾಳ ದುಃಖದಲ್ಲಿ ಹೋಗ್ಬಿಟ್ಲಲ್ಲ, ಒದ್ದಾಡಿ ಹೋಯ್ತಲ್ಲ ಜೀವ ಅಂತೇಳಿ. ಅದು ನನಗೆ ಯಾವಾಗಲೂ ಈ ಕ್ಷಣಕ್ಕೂ ನಾನು 4 ತಿಂಗಳಿಂದ ಅದೇ ನೋವಲ್ಲಿದ್ದೀನಿ. ನಾನು ಯಾರ ಸಂಪರ್ಕದಲ್ಲೂ ನಮ್ಮ ಗೆಳೆಯರ ಜೊತೆ ಯಾರಿಗೂ ಜಾಸ್ತಿ ಸಿಗ್ತಿಲ್ಲ. ನನ್ನ ಕಾರಣ ನನಗೆ ಅದು ಒಳಗಡೆ ಕಾಡುತ್ತೆ. ನನ್ನ ಕೂತ್ರೆ ನನ್ನ ತಾಯಿ ಬಂದು ಮಾತಾಡ್ದಂಗೆ ಅನಿಸುತ್ತೆ, ಕರೆದಂಗೆ ಆಗುತ್ತೆ. ನಮ್ಮ ಊರಿಗೆ ಹೋದರೆ ಯಪ್ಪ ನಿಂಗೆ ಏನು ಮಾಡ್ಕೊಳ್ಳಿ, ರೊಟ್ಟಿ ಮಾಡ್ಕೊಳ್ಳ, ಪಲ್ಯ ಮಾಡ್ಕೊಳ್ಳ ಅಂತ ಹೇಳಿ ಯಾವಾಗ ರೊಟ್ಟಿ, ಹಾಗಾಗಿ ಆಕೆ ನೆನಪಾಕ್ಕಳ.